ಸರ್ ಎಲ್ರೂ ಹೇಳ್ತಿದ್ದಾರೆ ನೀವೇ ಸಿಕ್ಕಾಬಟ್ಟೆ ಉಡಾಳಿದ್ದೀರಿ ಅಂತ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಎಲ್ರಿಗೂ ನಮಸ್ತೆ. ಮೊದಲು ನೀವೇ ಹೇಳಿದವರು. ಸುಮ್ನೆ ಸ್ವಲ್ಪ ಎಲ್ರು ಅಂತ ಸೇರ್ಸ್ಕೊಂಡೆ. ಸಭೆಗೆ ವಂದನೆ. ಇವ್ ಪಾಪ ಯಾಕೆ ಚೆನ್ನಾಗಿ ಹೇಳ್ದ, ನಾವು ಏನೇನೋ ಅಂದ್ಕೋತೀವಿ ಮಾತಾಡ್ಬೇಕು ಅಂತ, ಇಲ್ಲಿ ಬಂದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಇಲ್ಲಿ ಮಾತಾಡಿದ ಪ್ರತಿಯೊಬ್ಬರ ಇನ್ನಸೆನ್ಸ್ಗೆ, ಅವರ ಒಂದು ಶಿಶು ಪ್ರವೃತ್ತಿಗೆ, ಅವರ ಮಗುವಿನ ಮನಸ್ಸುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿ ಯಾರು ಮಾತಾಡಿದ್ರಿ ಇಷ್ಟೊತ್ತವರೆಗೂ. ಅಂದ್ರೆ ಮಾತು ನಾವು ಬೇಕಂತ ನಗಸಕ್ ಹೋದ್ರೆ ನಗು ಬರಲ್ಲ, ಅದು ತಾನಾಗೆ ನಗಿಸ್ಬೇಕು. ಅಂಥವ್ರು ಒಂದು 20-30 ಜನನ ಮೇಂಟೈನ್ ಮಾಡಿದಂತಹ ಅಮೂಲಿಗೆ ಒಂದು ದೊಡ್ಡ ನಮಸ್ಕಾರ ಇವತ್ತು. ಬಹಳ ಮಜಾ ತಗೊಂಡಿದ್ದು. ನನ್ಗೆ ಗೊತ್ತಾಯ್ತದು ಡೈರೆಕ್ಟರ್ ಯಾವಾಗ ಮಜಾ ತಗೊಂಡ್ಬಿಡುತ್ತೆ ನಮ್ಮ ಫಿಲ್ಮ್ ಮೇಕಿಂಗ್ದು, ಅದು ನೋಡ್ಬೇಕಾದ್ರು ಅಷ್ಟೇ ಮಜಾ ಬರುತ್ತೆ ಅನ್ನೋದಕ್ಕೆ ಉಡಾಳನೇ ಉದಾಹರಣೆ. ಉಡಾಳ ಅಂತ ನನಗೂ ಅಂದ್ರಿ ನೀವು, ಅಥವಾ ಎಲ್ಲರೂ ಮೈಕ್ ಇಟ್ಕೊಂಡವರೆಲ್ಲ ಭಟ್ರು ದೊಡ್ಡ ಉಡಾಳ ಅಂತಲೇ ಹೇಳ್ತಿದ್ರು. ನನಗೆ ನಾನು ಉತ್ತರ ಕರ್ನಾಟಕದಲ್ಲಿದ್ದಾಗ ಒಬ್ಬ ಈ ದೊಡ್ಡ ಉಡಾಳಂಗ್ ಒಂದು ಉದಾಹರಣೆ ತರ ಒಬ್ಬ ಸ್ನೇಹಿತ ಇದ್ದ ನನಗೆ. ಅವನೊಂದು ಸಣ್ಣ ಕತೆ ಹೇಳ್ಬಿಟ್ಟು ಮಾತು ಶುರು ಮಾಡೋಣ ಅಂತ. ಅವನ ಹೆಸರು, ಅವನ್ ಸರ್ನೇಮು ಪಾಟೀಲ್. ಹೆಸರು ಹೇಳೋದಿಲ್ಲ ನಾನು. ಅಮೂಲ್ ಪಾಟೀಲ್ ತರನೇ ಇನ್ನೊಬ್ಬ ಪಾಟೀಲ್. ಅವ್ರ ಮನೇಲಿ ಎಲ್ಲರೂ ದೊಡ್ಡ ದೊಡ್ಡ ಲಾಯರ್ಗಳು. ಒಂದ್ಸತಿ ಈ ಮನಸಾರೆ ಟೈಮು ಪ್ರಮೋಷನ್ಗೆ ಹೋಗಿದ್ದೆ ಉತ್ತರ ಕರ್ನಾಟಕ. ಅವನು ಸಿಕ್ಕದ, ಹುಬ್ಳಿಲಿ ಮನೆ ಅವಂತ. ಬರ್ತೀನಿಲೇ ಬಟ ರಾತ್ರಿ ಕುಡಿನು ಅಂದ. ಹ್ಞೂನ್ಲೇ ಬರ್ತೀನಿ. ಮನಿಗ್ ಬರ್ಲೆ? ಮನ್ಯಾಗ ಬೇಡ, ಲೈಸೆನ್ಸ್ ಕ್ಯಾನ್ಸಲ್ ಆಗ್ಯಾವ ಅಂದ. ದೊಡ್ಡ ಮನೆ ಒಂದು. ಯಾಕಲೆ ದೊಡ್ಡ ಮನಿ ಇತ್ತಲ್ಲ, ಮನೆಗೆ ಕುತ್ಕೊಂಡು ಆರಾಮಾಗಿ ಕುಡಿಬೋದಲ್ಲ. ಇಲ್ಲ, ಒಂದ್ ದಿವಸ ರಾತ್ರಿ ಜಗ್ಗಿ ಕುಡಿದು ಮುಂಜಾನೆ ಮಟ್ಟ ಬಾಟ್ಲಿ ಖಾಲಿ ಮಾಡಿ ನನ್ನ ಹೆಂಡತಿಗೆ ನೋಡಕ್ ಚಂದದಿರಿ ನಂಬರ್ ಕೊಡ್ತೀರೇನ್ರಿ ಅಂದ್ಬಿಟ್ಟೆ ನೀನು. ಅವನು ಸ್ವಂತ ಮನೇಲಿ ಅವನಿಗೆ ಡಿಯು ಡಿಯು ಡೂ ಡೂ ಅಂತಲೇ ಕರೆಯೋದು ನಾವು, ದೊಡ್ಡ ಉಡಾಳ ಅಂತ. ಈಗಲೂ ಇದಾನ ಅವನು, ತುಂಬಾ ದೊಡ್ಡ ಲಾಯರ್. ಅದಕ್ಕೆ ಹೆಸರು ಹೇಳಕ್ಕೆ ಇಷ್ಟಪಡೋದು. ಇಂಥ ಸಹಸ್ರಾರು ಉದಾಹರಣೆಗಳು, ಉಡಾಳಗಿರಿಯ ಸ್ಯಾಂಪಲ್ಗಳು ಸಿಗ್ಬೇಕಂದ್ರೆ ಅಲ್ಲಿ. ಯಾಕಂದ್ರೆ ಆ ಮಟ್ಟದ ಒಂದು ಜೀವಂತಿಕೆ ಐತಲ್ಲಿ, ಹುಟ್ಟಿ ಹರಿತೈತಿ, ನಾಡಿಲಿ ಹರಿತೈತಿ. ನಮ್ಮ ಇವನಿಗೆ ಗೊತ್ತು, ಶಂಕರಿ. ಅವನ್ ನೋಡಿದ್ರೆ ಒಬ್ಬ ಉಡಾಳ ಕಾಣಿಸ್ತಾನೆ. ಆಮೇಲೆ ನಿಶ್ವಿಕ್ ಅವ್ರಿಗೆ ಇಬ್ರಿಗೂ ನನ್ನ ಧನ್ಯವಾದ. ದೊಡ್ಡ ಉಡಾಳಿ ಇಬ್ರು ಬಂದಿರಿ. ಇವ್ರುನು ಉತ್ತರ ಕರ್ನಾಟಕದ ಯವ್ವ ಆಗವಲ್ದ ನನಗ ಅಂತ ಇವ್ರು ಉಡಾಳಿ ಆಗ್ಬಿಟ್ರು. ಸೊ ಈ ಉಡಾಳಗಿರಿ ಇರೋ ಸಿನಿಮಾ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗುತ್ತೆ. ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ನನಗೊಂದು ಖಾತ್ರಿ. ಹೆಂಗೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು, ಗಂಡಸಿರ್ಬೋದು, ಹೆಂಗಸಿರ್ಬೋದು, ಚಿಕ್ಕ ಹುಡುಗ ಇರ್ಬೋದು, ಯುವಕ ಯುವತಿ ಇರ್ಬೋದು, ಮುದುಕರು ಇರಬಹುದು, ಯಾರೇ ಇರಬಹುದು, ಒಂದಲ್ಲ ಒಂದ್ ರೀತಿ, ಒಂದಲ್ಲ ಒಂದು ದಿವಸ ಅವರು ಉಡಾಳಗಿರಿ ಮಾಡೇ ಮಾಡಿರ್ತಾರೆ. ಈ ತರ ಈ ಪೃಥ್ವಿಯ ಪಾತ್ರದ ತರ ಬದುಕಬೇಕು ಅಂತ ಅನ್ಕೊಂಡಿರ್ತಾರೆ. ಹಂಗಾಗಕ್ ಹೋಗಿ ದೊಡ್ಡ ಲೆವೆಲ್ ಕನೆಕ್ಟ್ ಆಗುತ್ತಿದ್ರು. ಯಾಕಂದ್ರೆ ನಗುಗೆ ಒಂದು ಭಾಷೆ ಇಲ್ಲ. ನಗಿಸ್ತಾ ಹೋಗ್ತಾನೆ. ಅಮೂಲ್ ಅಂದ್ರೆ ಡೈರೆಕ್ಟರ್ದೊಂದು ನಗರಿ, ನಾನ್ ನಗಿಸ್ತಾ ಇದ್ದೀನಿ ನಗರಿ ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಒಂದು ಡೈರೆಕ್ಟರ್ದು, ಅದು ಪ್ರತಿ ಫ್ರೇಮ್ ಅಲ್ಲೂ ಕಾಣಿಸ್ತಾ ಹೋಗುತ್ತೆ. ಅದು 2.5-2.5 ಗಂಟೆ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ. ನಾವು ಎಲ್ಲಾ ಕಡೆಯಿಂದ ಹುಡುಕ್ಬಿಟ್ಟು ಇದು ಕಿತ್ತಾಕಣ ಅದು ಕಿತ್ತಾಕಣ ಅಂತ. ಕಿತ್ತಾಕಕ್ ಏನಿಲ್ಲ ಅಲ್ಲಿ, ಅಷ್ಟು ಅದ್ಭುತ ನರೇಶನ್ ಅದು. ಹಂಗಾಗಕ್ ಹೋಗಿ ನನಗೆ ಒಂದು ದೃಢವಾದ ವಿಶ್ವಾಸ. ಮತ್ತೆ ಈ ಗೆಲುವನ್ನ ನಾವು ತುಂಬಾ ಸತಿ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಈ ಟ್ರೈಲರ್ ಹಿಂಗೆ ಆಗ್ಬೇಕು, ಟೀಸರ್ ಹಿಂಗೆ ಆಗ್ಬೇಕು, ಹಾಡ್ ಹಿಂಗೆ ಆಗ್ಬೇಕು ಅಂತೆಲ್ಲ ನಮ್ದೇನೇನೋ ಪ್ಲಾನ್ ಇರ್ತವೆ. ಅವ್ ಯಾವ ಪ್ಲಾನಿಗೂ ಬಗ್ಲಿಲ್ಲ ಈ ಸಿನಿಮಾ. ಅವ್ರ ಪಾಡಿಗೆ ಅವರು ಒಂದು ರಿಲೀಸ್ ಡೇಟ್ ಇಟ್ರು. ಸಾಕಷ್ಟು ಗುದ್ದಾಡಿದೀವಿ, ಇವಾಗ ಬೇಕು ಅವಾಗ ಬೇಡ, ಒಂದ್ ಸ್ವಲ್ಪ ಮುಂದೆ ಹಾಕು ಹಿಂದೆ ತಳ್ಳು, ಇವೆಲ್ಲ ಇರ್ತವೆ. ಅದೆಲ್ಲ ಮೀರಿನೂ ಅವ್ರು ಇಟ್ಟ ಡೇಟಿಗೆ ಅವರು ಒಂದೊಂದೇ ಪೀಸಸ್ ನ ಬಿಡ್ತಾ ಬಂದ್ರು. ಮೊದ್ಲೊಂದು ಟೀಸರ್ ಬಿಟ್ಟ ಆಡ್ಕೊಂಡ್ಬಿಡ್ತು, ಒಂದು ಹಾಡು ಬಿಟ್ರು ಆಡ್ಕೊಂಡ್ಬಿಡ್ತು. ಇವಾಗ ಟ್ರೈಲರ್ ಬಿಡ್ತಾರೆ, ನೀವು ನಾಳೆ ಸಂಜೆಗೆ ನೋಡಿ ಅದನ್ನ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಜನ. ಆ ಬಾಯ್ ಬಡ್ಕೊಳ್ಳೋದನ್ನ ಟೀಸರ್ ಬಂತಲ್ಲ, ಅದು ಆ ಬಾಯ್ ಬಡ್ಕೊಂಡ್ ಡೇಟ್ಗೆನೆ ಅದು ಕನೆಕ್ಟ್ ಆಗೋಯ್ತು ಉತ್ತರ ಕರ್ನಾಟಕಕ್ಕೆ. ಇದನ್ನ ತಗೊಂಡು ಹೋಗಿ ಬುಟ್ಟಿಲ್ ತುಂಬಿ ಅಲ್ಲೆಲ್ಲ
ಈ ಮಣ್ಣು ಹೊತ್ಕೊಂಡೋಗಿ ಬಿಸಾಕ್ತಾರಲ್ಲ ಗದ್ದೆಗೆ, ಆ ತರ ಹಾಕಿರೋ ನಿರಂಜನ್ಗೊಂದು ಧನ್ಯವಾದ. ವೀರೇಶ, ಸಿದ್ಧ, ಪ್ರತಿಯೊಬ್ರು ಪ್ರಮೋಟರ್ ಇದರಲ್ಲಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ಅವ್ರು ಒದ್ದಾಡ್ತಿರೋದು ನೋಡಿ ನನಗೆ ಪೃಥ್ವಿಯ ಪಾತ್ರ ಅದೂ ಅಷ್ಟೇ. ನಾನು ವೈಯಕ್ತಿಕವಾಗಿ ರಿಹರ್ಸಲ್ಸ್ ಕೂತಿದ್ದೆ, ಡೈಲಾಗ್ ಪೇಪರ್ಸ್ ಇಟ್ಕೊಂಡು. ಹಂಗಲ್ಲ, ಅದು ಮನ್ಸಿಂದ ಮಾಡು. ನನಗೆ ಬರ್ತೈತಿ ಅಂದ್ಕೊಂಡ ತಕ್ಷಣ ನಿನಗೆಲ್ಲ ಮರ್ತು ಹೋಗ್ತೈತಿ. ಇದು ಹಂಗಲ್ಲ, ಅದು ಹಿಂಗ್ ಮಾಡು. ಅವನು ಯಾಕಂದ್ರೆ ದಾವಣಗೆರೆಯವನು, ಅರ್ಧಮರ್ಧ ಹುಬ್ಳಿ ಧಾರವಾಡ ಬರುತ್ತೆ. ಅವರಿಗೂ ಅಷ್ಟೇ, ತಂದೆ ತಾಯಿಗೆಲ್ಲ ಒಂದ್ ತಕ್ಕ ಮಟ್ಟಿಗೆ ಉತ್ತರ ಕರ್ನಾಟಕ ಬರುತ್ತೆ. ಅದನ್ನ ಹೆಂಗ್ ರಕ್ತಕ್ಕೆ ಹಾಕೊಂಡ ಅಂದ್ರೆ ಆ ಒಂದು 15-20 ದಿವಸ ಮಾಡಿರ್ಬೋದು ರಿಹರ್ಸಲ್, ಅಥವಾ ಜಾಸ್ತಿನೇ, ಒಂದ್ ತಿಂಗಳು. ಅದು ನನಗೆ ಯಾವತ್ತು ಮಾಡ್ತಾನೋ ಇದನ್ನ ಒಂದ್ಸತಿ ಕಬ್ಬಣ ಕಾದಿದೆ ಬಡದ್ ಬಿಡೋಣ ಅಂತ ಬಡ್ದಿರೋದು. ಈ ಸೋಸ್ಕ ಹೇಳಿದ್ನಲ್ಲ ಚೇತನ್, ಆ ಸೌಂಡ್ ಜೊತೆಗೆ ಅದನ್ನ ನೋಡ್ತಿದ್ದಾಗ ಇಂಥದ್ದೊಂದು ಪಾತ್ರ ಯಾರೋ ಬದುಕ್ಬಿಟ್ನಪ್ಪ ಇದು ಅಂತ ಅನ್ಸುತ್ತೆ. ಅಲ್ಲಿ ಇನ್ನಷ್ಟು ನಂಬಿಕೆ ಬರುತ್ತೆ ಸಿನಿಮಾ ಮೇಲೆ. ಯಾಕಂದ್ರೆ 20 ಚಿಲ್ಲರೆ ವಯಸ್ಸಿನ ಹುಡುಗರು ತೀರಾ ಕಡಿಮೆ ಇವತ್ತು ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ, ತುಂಬಾ ಜನ ಟ್ಯಾಲೆಂಟೆಡ್ಗಳನ್ನ ನಾನೇ ಸ್ವತಃ ನೋಡಿದ್ದೀನಿ. ಬಟ್ ಈ 20 ಚಿಲ್ಲರೆ ಈ ಜಸ್ಟ್ 20 ಅಕ್ಕಪಕ್ಕ ಇದ್ದಾನ ಅವನು. 20 ಮುಗಿಸಿ 6 ತಿಂಗಳ ಎಷ್ಟು ವಯಸ್ಸಿನ ಸಪೋರ್ಟ್ ಇದೆ, ಮತ್ತೆ ಆ ಒಂದು ಟ್ಯಾಲೆಂಟು, ಆ ಡೈಲೆಕ್ಟ್ ಮೇಲಿನ ಹಿಡ್ತ, ಮಾಡ್ತೀನಿ ಕುಣಿತ, ಅಸಾಧಾರಣ ಕುಣಿತ ಇದೆ, ಕುಣಿಯೋದು ಕಲ್ತಿದ್ದಾನೆ. ಇವೆಲ್ಲವೂ ಸೇರಿದ್ರೆ 20 ಚಿಲ್ಲರೆ ವಯಸ್ಸಿನ ಒಬ್ಬ ದೊಡ್ಡ ರಾಯಭಾರಿ ಆಗ್ಬಿಡ್ತಾನೆ ಅನ್ನೋ ಒಂದು ದೃಢ ನಂಬಿಕೆ ನನಗೆ. ಯಾಕಂದ್ರೆ ಒಬ್ಬ ನಾಯಕ ನಟ ಬದುಕ್ತ ಅಂದ್ರೆ ಇಲ್ಲಿರೋರು ಎಲ್ಲರೂ ಸಿನಿಮಾ ಮಾಡ್ಕೊಂಡು ಹೆಂಗ ಬದುಕ್ಬಿಡೋದು ಹಂಗಿದೆ. ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ 1 ವರ್ಷ 2 ವರ್ಷ 3 ವರ್ಷ, ಕೆಲವೊಂದು 5 ವರ್ಷ ತಗೋತಿದ್ದಾರೆ. ಒಂದ್ ರನ್ ತಕ್ಕೊಡೋರಿಲ್ಲ, ಒಬ್ಬೊಬ್ರೆ ಬ್ಯಾಟಿಂಗ್ ಆಡಕ್ ಆಗಲ್ಲ 5-5 ವರ್ಷ. ಥಿಯೇಟರ್ಗಳ ಸಮಸ್ಯೆ ಎಲ್ಲದಕ್ಕೂ ಉತ್ತರನೇ 20 ಚಿಲ್ಲರೆ ವಯಸ್ಸಿನ ಒಂದು 2, 3, 4 ಜನ ಬರಬೇಕು ತುಂಬಾ ತುರ್ತಾಗಿ. ಅವರ ಎಲ್ಲರ ಪ್ರತಿನಿಧಿ ಆಗಲಿ ಅನ್ನೋದು ನನ್ನ ಒಬ್ಬ ಕನ್ನಡಿಗನಾಗಿ ನಿನ್ಗೆ ಒಂದು ಹಾರೈಕೆ ಕಣ. ತುಂಬಾ ದೊಡ್ಡ ಮಟ್ಟದ ಸ್ಟಾರ್ ಆಗುವ ಮೊದಲನೇ ಹೆಜ್ಜೆಗಳನ್ನ ತುಂಬಾ ಸರಿಯಾಗಿ ಇಡ್ತಾ ಇದ್ದಾನೆ. ಇನ್ನ ಅವನನ್ನ ನಾಯಕ ನಟನನ್ನಾಗಿ ಮಾಡ್ತೀನಿ ಅಂತ ಕಟ್ಟಿ ಕೊಡವಿ ಕಟ್ಕೊಂಡು ನಿಂತಿದ್ದಾರೆ. ಈ ತಂದೆ ತಾಯಿಗೆ ಒಂದು ಹಿರಿಯ ನಮಸ್ಕಾರ. ನಾನ್ ಮಾಸ್ತರ್ ಅಂತಲೇ ಕರೆಯೋದು, ಹೇಳಿ ಕೇಳಿ ಮೇಷ್ಟ್ರು. ಸೊ ಎಲ್ಲವೂ ಕೂಡಿ ಬಂದು ಈಗ ನವೆಂಬರ್ 14ಕ್ಕೆ ರಿಲೀಸು. ಇನ್ನು ನಾನು ಧನ್ಯವಾದ ಹೇಳಬೇಕು ತುಂಬಾ ಪ್ರತಿಯೊಬ್ಬ ನಟರನ್ನು ಏನೋ ಕಾಂಟ್ರಿಬ್ಯೂಟ್ ಮಾಡಿರೋದು ಗೊತ್ತಾಗ್ಬೇಕಲ್ಲಿ ಅಂತ ಯಾವಾಗ್ಲೂ ಬಡ್ಕೊತಿರ್ತೀನಿ ನನ್ನ ಜೊತೆ ಕೆಲಸ ಮಾಡೋರಿಗೆ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಅನ್ನು ಹೊರಗೆ ತೆಗ್ಸಿದ್ದಾನೆ ಅಮೋಲ್. ಈ ನವೆಂಬರ್ 14 ಚಿತ್ರದ ರಿಲೀಸ್ ಆದ್ರೆ ಅಮೋಲ್ ಬಗ್ಗೆ ಒಂದು ವಿಷಯ ಹೇಳ್ಬೇಕು ನಾನು. ಇಲ್ಲಿ ಅವ್ರ ತಾಯಿನೂ ಬಂದಿದ್ದಾರೆ. ನನ್ನ ತುಂಬಾ ಪ್ರೀತಿಯ ಗೆಳೆಯ ಅಮೋಲ್. ನನ್ನ ಹಲವಾರು ಕಥೆಗಳಲ್ಲಿ ಕೂತಿದ್ದಾನೆ, ಹೋರಾಡಿದ್ದಾನೆ, ಒದ್ದಾಡಿದ್ದಾನೆ, ಗುದ್ದಾಡಿದ್ದಾನೆ. 2 ಡೆಲಿವರಿ ಆಗ್ತಾ ಇದೆ ಅಮೋಲ್ಗೆ. ಅವರ ಪತ್ನಿನೂ ಬಂದಿದ್ದಾರೆ ಅನ್ಸುತ್ತೆ. ಅವರದ್ದು ಒಂದು ಹೆರಿಗೆ ಆದ್ರೆ ಶುಭ ಸುದ್ದಿ. ಮನೆ ಒಳಗಡೆ ಒಂದು, ಮನೆ ಆಚೆ ಉಡಾಳ ಹೆರಿಗೆ. ನೀವೇನು ಪ್ರೀತಿಯಿಂದ ಬೇರೆ ಹೆಸರು ಕರಿತೀರಂತ ಅವ್ರಿಗೆ? 2 ಶೂಟಿಂಗ್ ಮಾಡಿದ್ರ ಪರಿಣಾಮವಾಗಿ ಹಿಂಗಾಗಿದೆ ಅಮೋಲ್ಗೆ. 2 ರೀತಿಲೂ ಶುಭಾಶಯ. ಒಬ್ಬ ಗೆಳೆಯನಾಗಿ, ಒಬ್ಬ ಮನೆ ಹುಡುಗ ಆದ್ರಿಂದ ಅದನ್ನ ಹೇಳಲೇಬೇಕು ಅಂತ ಅನ್ನಿಸ್ತು ನನಗೆ. ಅವ್ರು ಕಣ್ಣಿಗೆ ಬಿದ್ರು, ಅದಕ್ಕೆ ಹೇಳಿದ್ರಿ. ಇನ್ನ ನವೆಂಬರ್ 14ಕ್ಕೆ ಉತ್ತರ ಕರ್ನಾಟಕದಿಂದ ರಾಜ್ಯವ್ಯಾಪಿ ತುಂಬಾ ದೊಡ್ಡ ಮಟ್ಟದ ಅಲೆ ಎಬ್ಬಿಸ್ಬೇಕಾದವ್ರು ನಾವಲ್ಲ, ಅದು ಜನತೆ ಕೈಲಿದೆ, ಮಾಧ್ಯಮದವ್ರ ಕೈಲಿದೆ. ನಮ್ಮ ಹಲವಾರು ಪ್ರಯತ್ನಗಳನ್ನ ತಿದ್ದಿ ತೀಡಿ ಸರಿ ತಪ್ಪು ತಿದ್ದವರೆಲ್ಲ ಇದ್ದೀರಿ ಈ ಮಾಧ್ಯಮದವರು. ಇದು ತುಂಬಾ ಅಚ್ಚುಮೆಚ್ಚಿನ ಚಿತ್ರ ಆಗಿ ಕನ್ನಡ ಮಂದಿಗೆ ನೀವೇ ತಲುಪಿಸ್ಬೇಕು. ಚಿತ್ರವನ್ನ ಇದೇ ತರ ಕಾಪಾಡ್ತೀರಿ, ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಮ್ಮೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.